ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚುಕ್ಕಿ ಯೂಟ್ಯೂಬ್ ಚಾನಲ್. ನಾವು ನೋಡ್ರಿ ಇವತ್ತು ಸವದತ್ತಿ ಜಾತ್ರೆಗೆ ಹೊಂಟಿದ್ವಿ. ಹೋಗುವಾಗ ಹಂಗೆ ಇರಲಿ ಅಂತ ಒಂದು ವಿಡಿಯೋ. ನಾವು ನೋಡ್ರಿ ದ್ಯಾಮೋದರ್ಗನ್ ಜಾತ್ರೆಗೆ ಹೊಂಟೇವಿ. ಅಮ್ಮ ಊರಾಗಿರಲಿಲ್ಲ, ಹಾಗಾಗಿ ಅಮ್ಮ ಬಂದಮೇಲೆ ಮತ್ತೊಮ್ಮೆ ಹೋದ್ರಾತ. ಇವತ್ತು ಬರೀ ದರ್ಶನ ಮಾಡ್ಕೊಂಬರೋಣ ಅಂಥೇಳಿ ಹೊಂಟಿದ್ವಿ ರೀ. ನಾನು ನಮ್ಮ ಮನೆಯವರು ಚಿನ್ನಿ ಚುಕ್ಕಿ ನಾವು 4 ಮಂದಿನೂ ಬೈಕ್ ಮೇಲೆ ಹೊಂಟಿದ್ವಿ. ಮಧ್ಯಾಹ್ನ ಬಿಸಿಲು ಭಾಳ ಇರೋದ್ರಿಂದ ನಾವು ಸಂಜೆಕನ ಹೊಂಟಿದ್ವಿ ರೀ. ನಮ್ಮ ಮನೆಯವರು ಶೋರೂಮಿಗೆ ಹೋಗಿ ಬಂದ್ರೆ ಅದಾದಮೇಲೆ ಹೊಂಟಿದ್ವಿ. ನೋಡ್ರಿ ಎಷ್ಟು ಚಂದ ತಂಪಂದು ಗಾಳಿ ಒಳಗೆ ಹೊನ್ನಾಟ ನೋಡಕ್ಕೆ ಹೊಂಟೇವ್ರಿ. ಆ 3 ದಿನ ಅಂತೂ ಹೊನ್ನಾಟ ಐತ್ರಿ. ಮತ್ತು ಸವದತ್ತಿ ಒಳಗೆ ಪ್ರತಿಯೊಂದು ರೋಡಿಗೂ ಎಲ್ಲ ಮೆರವಣಿಗೆ ಆಗೈತ್ರಿ. ಹಾಗಾಗಿ ಯಾವುದೊಂದು ಹಿಂಗೆ ಸಣ್ಣ ಪುಟ್ಟ ಏರಿಯಾನೂ ಬಿಟ್ಟಿಲ್ಲ. ಎಲ್ಲ ಕಡೆನೂ ದ್ಯಾಮೋದುರ್ಗ ಒಂದು ಮೂರ್ತಿ ತೊಗೊಂಡು ಸವದತ್ತಿನ 3 ದಿವಸ ಆತ್ರಿ. ಫುಲ್ ಎಲ್ಲ ಸವದತ್ತಿ ಒಳಗೂ ಹಿಂಗೆ ಭಂಡಾರ ಉಕ್ಕೊಂತ ಹೊನ್ನಾಟ ಆಡಿದ್ರೆ ನೋಡಕ್ಕಂತೂ ಇಷ್ಟು ಚಂದ ಕಾಣತೈತ್ರಿ. ಎಲ್ಲಿ ನೋಡ್ತೀರಿ ಅಲ್ಲೆಲ್ಲ ಕೇಸರಿ ಪರ್ಪರಿ ಮತ್ತು ಹಳದಿ ಭಂಡಾರನ ಕಾಣ್ಸಾಕತೈತಿ. ಇಲ್ಲೇ ಬಿದ್ದಿದ್ದು ಭಂಡಾರ ಇನ್ನೂ ಕಮ್ಮಿ ರೀ. ಅದೇನು ಸರ್ಕಲ್ದೊಳಗೆ ಮೇನ್ ಪ್ಲೇಸ್ ಹೊಳ್ಳಿ ಅಡ್ಡಾಡ್ತೈತಲ್ಲ ಅಲ್ಲಂತೂ ಚಾದರ್ ಹಾಸ್ದಂಗೆ ಆಗೈತ್ರಿ. ಅಷ್ಟು ದಪ್ಪ ಭಂಡಾರೆಲ್ಲ ಬಿದ್ದಿತ್ತು. ನಾವು ಹಂಗೆ ಮಾತಾಡ್ಕೊತ ಈಗ ಇನ್ನೂ ಹೊತ್ತು ಮುಳುಗಾಕತೈತ್ರಿ. ಹಾಗಾಗಿ ಲೈಟಿನ ಸರದೆಲ್ಲ ಬೆಳಕು ಕಾಣತ್ತಿಲ್ಲ. ನಾವು ಹೋಗುವಾಗ ಒಂದು 6-6:30 ಆಗಿತ್ತು. ಹೊಳ್ಳಿ ನಾವು ಮನೆಗೆ ಬಂದಾಗ 9:30 ಆಗಿತ್ತು. ಹೆಂಗಷ್ಟು ಟೈಮ್ ನಾವು ಅಲ್ಲಿ ಕಳೆದೇವೆ ಅಂಥೇಳಿ ನಮಗೆ ಗೊತ್ತಿಲ್ಲ. ಹಂಗೆ ಅಡ್ಡಾಡ್ಕೊತ ಮಾಡ್ಕೊತ ನೋಡ್ರಿ ಎಲ್ಲರೂ ಹೆಂಗೆ ಹೊನ್ನಾಟ ಆಡಿ ಕಲರ್ ಆಗಿ ಕಾಣತ್ತಾರ. ಯೆಲ್ಲೋ ಕಲರ್ ಆಗಿ ಭಾಳ ಅಂದ್ರೆ ಭಾಳ ಒಂಥರ ಖುಷಿ ಫೀಲ್ ಅನ್ಸಾತಿದ್ರಿ. ಪಾಸಿಟಿವ್ ಅನ್ಸಾತಿತ್ತು ಭಾಳ ಮನಸ್ಸಿಗೆ. ಇದನ್ನು ನೋಡೋಕೆ ಅಷ್ಟು ಖುಷಿಯಿಂದ ನಾವು ಹೋಗಿ ಎಂಜಾಯ್ ಮಾಡಿದ್ವಿ ಫುಲ್. ಇಲ್ಲಿಂದ ಒಳಗೆ ಎಂಟ್ರೆನ್ಸ್ ಐತ್ರಿ. ಬರ್ರಿ ಒಳಗೆ ಹೋಗಿ ಗಾಡಿ ಬಿಡ್ತಾರೋ ಇಲ್ಲೋ ಅನ್ಸಾಕತ್ತಿತ್ತು. ಇಲ್ಲಿ ನೋಡ್ರಿ ನಾವು ಬಂದ್ವಿ ಒಳಗೆ. ಈ ಗೇಟ್ ಒಳಗೆ ಬಿಟ್ರೆ ಮತ್ತು ನಾವು ಇಲ್ಲೇ ಸೈಡ್ ಗಾಡಿ ಹಚ್ಚಿ ಸ್ವಲ್ಪ ಹೊತ್ತು ನಿಂತ ಇಲ್ಲೇ ದೇವಿ ಮತ್ತು ಮೆರವಣಿಗೆಯಿಂದ ಇಲ್ಲೇ ಬರ್ತೈತೇನೋ ಅಂಥೇಳಿ ಕಾದ್ವಿ ರೀ. ಅದು ಬೇರೆ ಬೇರೆ ಕಡೆ ಎಲ್ಲ ಮೆರವಣಿಗೆ ಆಗೋದ್ರಿಂದ ಇಲ್ಲಿ ಬರೋದು ಲೇಟ್ ಆಕೈತಿ ಅಂದ್ರೆ ಆದರೂ ಸ್ವಲ್ಪ ಹೊತ್ತು ಅಲ್ಲೇ ವೆಯ್ಟ್ ಮಾಡಿದ್ವಿ ಬರ್ಬೋದು ಅಂಥೇಳಿ. ಹಾಗಾಗಿ ನಮ್ಮ ಮನೆಯವ್ರು ಅಲ್ಲೇ ಒಬ್ಬರ ಹತ್ರ ಭಂಡಾರಿಸ್ಕೊಂಡು ಹೊನ್ನಾಟಕ್ಕೆ ಬಂದೇವಿ, ಭಂಡಾರ ಇಲ್ಲಂದ್ರೆ ಹೆಂಗೆ ಅಂತೇಳಿ ಮತ್ತೊಬ್ಬರ ಕಡೆ ಇಸ್ಕೊಂಬಂದು ಹುಡುಗರಿಗೆ ನನಗೆ ಹಚ್ಚಿದ್ರೆ ಮತ್ತು ನಮ್ಮ ಮನೆಯವ್ರಿಗೆ ಒಂದು ಹುಡುಗ ಬಂದು ಹಚ್ಚೋತು. ಇಷ್ಟು ಖುಷಿಯಾಗಿ ಈ ಜಾತ್ರೆನ ಆಚರಿಸಕತ್ತಾರಲ್ರಿ ಅಲ್ಲೆಲ್ಲನೂ. ನೋಡಕ್ಕಂತೂ ಭಾಳ ಖುಷಿ ಅನ್ನಿಸ್ತೈತಿ. ಅಷ್ಟು ಚಂದ ಎಲ್ಲರೂ ಎಂಜಾಯ್ ಮಾಡತ್ತಿದ್ರು. ನಾನಂತೂ ಇಂಥ ಜಾತ್ರೆ ಒಂದೇ ಸರಿ ನೋಡೇನ್ರಿ. ಅದು ನಮ್ಮ ಅಕ್ಕಾರ ಊರೊಳಗೆ. ಅಲ್ಲಾಗಿಂದ ಅದು ಮದ್ವೆಗಿಂತ ಮೊದಲು ಭಾಳ ದಿವಸ ಆತು. ಅದಾದಮೇಲೆ ಈಗ ಇಲ್ಲೇನ ನೋಡತ್ತಿದ್ದೆ ಹೆಂಗೆ ಇರ್ತೈತಿ ಜಾತ್ರೆ ಒಳಗೆ ಅಂಥೇಳಿ. ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಐತಿ ನೋಡಕ್ಕೆ. ಮೂರ್ತಿ ಅಂತೂ ನಮಗೇನೀಗ ಸದ್ಯಕ್ಕೆ ದರ್ಶನಕ್ಕೆ ಸಿಕ್ಕಿಲ್ರಿ. ಅಮ್ಮಾರ ನೋಡೋಣ್ರಿ. ಮತ್ತು ನಮ್ಮ ಮನೆಯವ್ರು ಅದೆಲ್ಲ ಐತಿ ಅಲ್ಲೇ ಮೆರವಣಿಗೆ ಎಲ್ಲ ಐತಿ ಅಲ್ಲಿ ಕರ್ಕೊಂಡು ಹೋಗ್ಕಾರಂದ್ರೆ ಹೋಗಿ ಬರೋಣ ಅಂತ. ಇಲ್ಲಿ ನೋಡ್ರಿ ಇಲ್ಲೊಂದು ಈ ರೀತಿ ಲೈಟಿಂಗ್ನೊಳಗೆ ದೇವಿ ಮೂರ್ತಿದ್ದು ಡೆಕೋರೇಷನ್ ಮಾಡಿದ್ರೆ ಇಲ್ಲೆಲ್ಲರೂ ನಿಂತು ಫೋಟೋ ತಗೊಳತ್ತಿದ್ರು. ಹಂಗೆ ನಾನು ನಮ್ಮ ಮನೆಯವ್ರಿಗೆ ನೀವು ನಿಂದ್ರಿ ಫೋಟೋ ತೆಗಿತೀನಿ ಅಂಥೇಳಿ ಅವರನ್ನು ಮತ್ತು ಅವರಿಬ್ಬರು ಮಕ್ಕಳನ್ನ ನಿಂದಿರಿಸಿ ಫೋಟೋ ಮತ್ತು ಒಂದು ಸ್ವಲ್ಪ ವಿಡಿಯೋ ಮೆಮೊರೀಸ್ ಭಾಳ ಇಂಪಾರ್ಟೆಂಟ್ ಅನ್ನಿಸ್ತೈತೆ ರೀ ಒಂದೊಂದು ಸತಿ. ಯಾಕಂದ್ರೆ ಮಕ್ಕಳು ಲಘು ದೊಡ್ಡವರಾಗ್ಬಿಡ್ತಾರೆ. ಅದೆಲ್ಲ ಆದಮೇಲೆ ನಮಗೆ ನೋಡೋಕೆ ಸಿಗೋಂಗಿಲ್ಲ. ಹೊಳ್ಳಿ ಹಿಂಗೆ ವಿಡಿಯೋ ಇತ್ತಂದ್ರೆ ಅವಾಗವಾಗ ನೋಡ್ಬೋದು ಅಂಥೇಳಿ ಆಸೆಗೆ ವಿಡಿಯೋ ಮಾಡ್ಕೊಂಡೆ. ಇಲ್ಲಿ ನೋಡ್ರಿ ಹಿಂಗೆ ಇನ್ನೂ ಟ್ಯಾಕ್ಟರ್ ಒಳಗೆ ರೀ ಭಂಡಾರ ಇಟ್ಕೊಂಡು ಅಡ್ಡಾಡಕತ್ತಾರಂತ. ಆ ಗಾಡಿ ಇದ್ದಿದ್ದಿಲ್ಲ. ಆದರೆ ಇವ್ರ ಕಡೆ ಚೀಲ ಗಂಟ್ಲೆ ಇತ್ತು. ಇವರೆಲ್ಲ ಉಗ್ಗಾಕತ್ತಿದ್ರು. ಯಾರು ಭಂಡಾರ ಕಾಣಂಗಿಲ್ಲಲ್ಲ ಅವ್ರಿಗಂತೂ ಮೊದಲು ಉಗ್ಗಾತಿದ್ರು. ಹಂಗೆ ನಾನು ಇವ್ರದ್ದೆಲ್ಲ ವಿಡಿಯೋ ಮಾಡ್ಕೊಳತ್ತಿದ್ದೆ ನಮ್ಮ ಮನೆಯವ್ರದ್ದು. ಹಾಗಾಗಿ ನಮಗೂ ಉಗ್ಗಿದ್ರು. ನೋಡ್ರಿ ನೆಲ ನೋಡಿದ್ರೆ ನಿಮಗೆ ಗೊತ್ತಾಕೈತಿ ಎಷ್ಟು ಭಂಡಾರಮಯ ಆಗೈತಿ ಸವದತ್ತಿ ಅನ್ನೋದು. ಹಿಂಗೆ ಅಲ್ಲೊಂದು ಕಡೆ ನೀರು ಬಿದ್ದೈತ್ರಿ. ಅದಷ್ಟು ನೀರು ಬಿದ್ದಲ್ಲೇ ನೆಲ ಕಾಣಿಸ್ತೈತಿ. ಇಲ್ಲ ಅಂದ್ರೆ ಎಲ್ಲೂ ನೆಲ ಕಾಣಿಸಂಗಿಲ್ಲ, ಅಷ್ಟೆಲ್ಲ ಭಂಡಾರ ಮುಳುಗಿತ್ತು. ಹಾಗಾಗಿ ಕಾಲೊಳಗೆ ಚಪ್ಪಲ್ ಹಾಕ್ಕೊಂಡು ನಡೆಯೋಕೆ ಮನಸ್ಸಾಗಂಗಿಲ್ಲ ರೀ. ಆಮೇಲೆ ಈ ಜಾತ್ರೆ ಒಳಗೆ ಚಪ್ಪಲ್ ಹಾಕ್ಕೋಬಾರ್ದು ಅಂತಲೂ ಐತಿ. ಸ್ವಲ್ಪ ಜನ ಪಾಲ್ಸಾತಾರೆ ಮತ್ತು ಸ್ವಲ್ಪ ಜನಕ್ಕೆ ರೂಢ ಇರೋಂಗಿಲ್ಲ. ಹಾಗಾಗಿ ಪಾಲ್ಸಾಕತ್ತಿಲ್ಲ. ನಾವಂತೂ ಚಪ್ಪಲ್ ಹಾಕ್ಕೊಲಾರ್ದೆ ಹೋಗಿದ್ವಿ. ನಮ್ಮ ಮನೆಯವ್ರನ್ನೂ 4-5 ದಿವಸ ಆತ್ರಿ ಸವದತ್ತಿಗೆ ಕೆಲ್ಸಕ್ಕೆ ಹೋಗೋದ್ರಿಂದ ಅವರು 4-5 ದಿವಸ ನಾನು ಪಾಲಿಸ್ತೇನೆ ಅಂಥೇಳಿ ಪಾಲ್ಸಾತಾರೆ.
ಇಲ್ಲಿ ನೋಡ್ರಿ ಒಬ್ರು ಅಜ್ಜಿ ಇಷ್ಟು ಏಜ್ ಆಗೈತೆ ರೀ, ಅಜ್ಜಿಗೆ ನಡ್ಯಾಕೆ ಬರೋಂಗಿಲ್ಲ, ಬಡ್ಗೆ ಹಿಡ್ಕೊಂಡು ನಡೀತಾರೆ. ಆದರೂ ದೇವಿ ದರ್ಶನಕ್ಕಾಗಿ ಇಲ್ಲಿ ತನಕ ಬಂದಿದ್ರೆ ಅವ್ರ ಮನೆಯವ್ರು ಬಂದು ಹೇಳಾಕತ್ತಿದ್ರು, ನೀ ಇಲ್ಲಿ ಬಂದು ದೇವಿ ನಿಮ್ಮ ಮನೆ ಹತ್ರ ಬಂದಿದ್ಲ, ಅಲ್ಲೇ ಮೆರವಣಿಗೆ ನಡೆದೈತಿ ಅಂತೇಳಿ. ಮತ್ತು ಅಜ್ಜಿ ಅಲ್ಲಿ ಹೋಗಕ್ಕೆ ರೆಡಿ ಹಾಕತ್ತಿದ್ರು. ಇಲ್ಲಿ ನೋಡ್ರಿ ನಮ್ಮ ಚಿನ್ನಿಗೆ ಅದು ಭಾಳ ಇಷ್ಟ ಆಗ್ಬಿಟ್ಟಿತ್ತು. ಹೋಗಿ ಅಲ್ಲಿ ನಿಂತ ಫೋಟೋ ತೆಗಿ ವಿಡಿಯೋ ಮಾಡಂಥೇಳಿ ಭಾಳ ಕಾಡಾಕತ್ತಿದ್ಲ. ಹಾಗಾಗಿ ಅಕ್ಕಿದೊಂದು ಸ್ವಲ್ಪ ವಿಡಿಯೋ ಮಾಡಿದೆ. ನಾವಿಲ್ಲೇ ಮೂರ್ತಿ ಬರ್ತೈತಿ ದರ್ಶನಕ್ಕೆ ಅಂಥೇಳಿ ಕಾಯ್ಕೊಂತ ಕುಂತ್ವಿ. ಮೆರವಣಿಗೆ ಏನು ಬರಲಿಲ್ಲ ರೀ. ಮತ್ತು ಸ್ವಲ್ಪ ಹೊತ್ತು ಅಲ್ಲೇ ಕುಂತ ಮತ್ತು ನಾವು ಬೇರೆ ಕಡೆ ಹೋದ್ವಿ. ಮತ್ತು ನೆಕ್ಸ್ಟ್ ನಾವೆಲ್ಲಿ ಹೋದ್ವಿ ಅಂಥೇಳಿ ನಾನು ನಿಮಗೆ ತೋರಿಸ್ತೇನೆ ಬರ್ರಿ. ಈಗ ನೋಡ್ರಿ ನಾವು ಬಂದ್ವಿ ಆ ದೇವಿದ ಮಂಟಪದ ಕಡೆ, ಅಂದ್ರೆ ಗುಡಿಯಿಂದ ಸ್ವಲ್ಪ ಮುಂದೆ ದೇವಿ ಮಂಟಪನ ಐತ್ರಿ. ಅಲ್ಲೇ ನೋಡಿ ಬರೋಣ ಅಲ್ಲಾರ ಅಂಥೇಳಿ, ಆ ಕಡೆ ಯಾರಾದ್ರೂ ಓಣಿ ಒಳಗೆ ಸಿಗ್ತೈತೇನ ಅಂಥೇಳಿ ಆ ಕಡೆ ಬಂದ್ವಿ. ಇಲ್ಲೊಂದು ಬೈಕ್ ದಾಟಾಕತ್ತೈತೆ, ಹಾಗಾಗಿ ನಾನು ನಿಂತೆ. ನಮ್ಮ ಮನೆಯವ್ರ ಮುಂದೆ ಹೋಗಿದ್ರೆ ಈಗ ನೋಡ್ರಿ ನಾನು ಅಲ್ಲಿಂದ ಬಂದೆ. ಇಲ್ಲೆಲ್ಲ ಛತ್ರಿ ಅದು ಹಾಕಿ ಡೆಕೋರೇಷನ್ ಮಾಡಿದ್ರೆ ನೋಡ್ರಿ, ಮೇಲೆಲ್ಲ ಹೆಂಗೆ ಡೆಕೋರೇಷನ್ ಮಾಡ್ಯಾರ. ಫೋಟೋ ತಗೊಳಕಂತೂ ಮಸ್ತ್ ಇತ್ತು. ಹಾಗಾಗಿ ಮತ್ತೊಂದು ಸ್ವಲ್ಪ ಹೊತ್ತು ನಿಂತೆ ಒಂದೆರಡು ಫೋಟೋ ತಗೊಂಡ್ವಿ ಹುಡುಗರು. ಅದು ಫೋಟೋ ಮತ್ತೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಮ್ಮ ಚಿನ್ನಿ ನೋಡ್ರಿ ನಾಟಕ ಮಾಡಕತ್ತಾಳ. ಅಕ್ಕಿ ಮಂದಿ ಒಳಗೆ ಡ್ಯಾನ್ಸ್ ಮಾಡಂದ್ರೆ ನಾಚ್ತಾಳ್ರಿ. ಇಲ್ಲಿ ಯಾರು ನೋಡಾಕತ್ತಿಲ್ಲ ಬಿಡ ಅಂಥೇಳಿ ಮಾಡತ್ತಾಳ. ಇಲ್ಲಿ ನೋಡ್ರಿ ಮತ್ತು ನಾವು ಅಲ್ಲಿಂದ ಮುಂದೆ ಹೊಂಟ್ವಿ. ಈ ಕತ್ಲೆ ಹೆಂಗೆ ಹಾಕತ್ತೈತಲ್ಲ ಹಂಗೆ ಲೈಟ್ ಎಷ್ಟು ಚಂದ ಕಾಣಿಸತ್ತಾವ ನೋಡ್ರಿ. ಆಗಳೇ ಬೆಳಕಿನಾಗ ಲೈಟ್ ಕಾಣಿಸತ್ತಿದ್ದೇ ಇಲ್ಲ ಒಂದೊಂದು ಕಡೆ.
ರೋಡ್ ಒಳಗೆ ಅಲ್ಲಲ್ಲೇ ತಂಪನು ನೀರು ಹಿಂಗೆಲ್ಲ ಸುತ್ತಿ ತಟ್ಟಿನ ಚೀಲ ಅದೆಲ್ಲ ಕಟ್ಟಿ ತಂಪನ ನೀರೆಲ್ಲ ಇಟ್ಟಿದ್ದಾರೆ ರೀ ಜನಕ್ಕೆ ಬರೋರಿಗೆ ಹೋಗೋರಿಗೆ ಕುಡಿಯಾಕ. ಮತ್ತು ಇಲ್ಲಿ APMC ಒಳಗೂ ಊಟದ ತಯಾರಿ ಮಾಡಿದ್ರೆ ಹೆಂಗೆಲ್ಲ ಐತಿ ಒಳಗೆ ಅಂಥೇಳಿ ನೋಡ್ಕೊಂಬರೋಣ ಅಂಥೇಳಿ ಬಂದ್ವಿ. ಇಲ್ಲಂತೂ ಬಂದು ನೋಡಿದ್ರೆ ಭಾಳ ಅಂದ್ರೆ ಭಾಳ ಆಶ್ಚರ್ಯ ಆಗೋಂಗಿತ್ತು ರೀ. ನೋಡ್ರಿ ಇಲ್ಲಿ ಎಷ್ಟು ಕಟ್ಟಿಗೆ ಒಗ್ದಾರಂದ್ರೆ ಇಂಥ ದೊಡ್ಡ ದೊಡ್ಡ ಡಬ್ಬಿಯೊಳಗೆ ಸಾರು, ಅನ್ನ, ಹುಗ್ಗಿ, ಪಲ್ಯ ಹಿಂಗೆಲ್ಲ ಮಾಡಾತಿದ್ರು. ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಅಲ್ಲೇ ಗಾಡಿ ಇಳಿದೆ. ಇನ್ನೂ ಊಟ ಚಾಲು ಆಗಿರಲಿಲ್ಲ ರೀ, ಹಾಗಾಗಿ ಖಾಲಿ ಕಾಣಿಸಾತೈತಿ. ಇಲ್ಲಿ ನೋಡ್ರಿ ಯಾರೋ ಶರ್ಬತ್ತದ ತಮ್ಮ ಭಕ್ತಿಯಿಂದ ತಾವನ್ನ ಇದು ಶರ್ಬತ್ ಹೀಗೆಲ್ಲ ಇದನ್ನು ಫ್ರೀಯಾಗಿ ಕೊಡ್ತಾರಂತ್ರಿ ಮಧ್ಯಾಹ್ನ ಬಿಸಿಲೊಳಗೆ. ನಾವು ಹೋಗಿದ್ದು ರಾತ್ರಿ ಎಲ್ಲ, ಹಾಗಾಗಿ ಬಂದಾಗಿತ್ತು. ಇದು ಊಟದ ಎದುರಿಗೇನೆ ಶರ್ಬತ್ ಕೊಡೋದು ಇತ್ತು. ಇಲ್ಲಿ ನೋಡ್ರಿ ಇಷ್ಟೆಲ್ಲ ಕಟ್ಗೆ ಒಗ್ದಾರಿ. ಅಂದ್ರೆ 9 ದಿನದ ಅಡುಗೆಗೆ ಎಷ್ಟೆಲ್ಲ ಕಟ್ಗೆ ಬೇಕಲ್ಲ ಅಷ್ಟೆಲ್ಲ ಕಟ್ಗೆ. ಮತ್ತು ಗ್ಯಾಸ್ನು ಯೂಸ್ ಮಾಡಾಕತ್ತಿದ್ರು. ಆದರೂ ಗೋಧಿ ಹುಗ್ಗಿ ಅಂತದೆಲ್ಲ ಕುದಿಯಾಕ ಬೇಕಾಕೈತೆ ಅಂತ ಹೇಳಿ ತಂದಿಟ್ಟಿರ್ಬೋದು ರೀ. ಹಿಂಗೆ ನೋಡ್ರಿ ಅಲ್ಲೇ ಗ್ಯಾಸಿಂದ ಒಲೆ ಉರಿಯಾತೈತಿ. ಈ ಕಡೆ ಎಲ್ಲ ಡಬ್ರಿ ಎಲ್ಲ ಇಟ್ಟಾರ. ಇಲ್ಲಿ ನೋಡ್ರಿ ಇದೆಂಥ ದೊಡ್ಡ ಡಬ್ರಿ ಅದಾವೆ ನೋಡ್ರಿ. ಇಲ್ಲಿ ಅಲ್ಲಿ ಕೆಳಗೆ ಒಲೆ ಚಾಲು ಇದ್ದಾಗಲೇ ಒಂಥರ ಖುಷಿ ಅನ್ನಿಸ್ತೈತೆ ರೀ. ಈ ಥರ ಜಾತ್ರೆ ಅದೆಲ್ಲ ನೋಡಿದಾಗ ನಾನು ನೋಡಿರಲಿಲ್ಲ ಯಾವಾಗೂ ಇಂಥ ಜಾತ್ರೆ. ಇದು ಫಸ್ಟ್ ಟೈಮ್ ನೋಡಿದ್ದೆಲ್ಲ. ಭಾಳ ಅಂದ್ರೆ ಭಾಳ ಖುಷಿ ಅನ್ಸಾತಿತ್ತು. ನೋಡಿರ್ತೀವಿ ಅಂದ್ರೆ ಸಣ್ಣ ಪ್ರಮಾಣದಾಗ ನೋಡಿರ್ತೀವಿ. ಇಷ್ಟು ದೊಡ್ಡದಾಗಿ ಇಷ್ಟು ಜನಕ್ಕೆ ಒಂದು ದಿವಸನೂ ಏನೂ ಕಮ್ಮಿ ಆಗ್ಲಾರ್ದಂಗೆ ಅಷ್ಟು ಚಂದ ಬಂದು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ರಂದ್ರೆ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ಹಿಂಗೆ 3 ಹೊತ್ತೂ ಊಟ ನಾಷ್ಟ ಎಲ್ಲ ಫುಲ್ ಅಂದ್ರೆ ಫುಲ್ ಇದನ್ನಾಗೈತಿ. ಒಂದು ದಿನಾನು ಒಬ್ರಿಗೂ ಕಮ್ಮಿ ಬೀಳಾರ್ದಂಗೆ ಆಗೈತಿ. ಅದೊಂದು ಭಾಳ ಖುಷಿ. ಸತತವಾಗಿ ಅವರೆಲ್ಲ ಕೆಲಸ ಮಾಡ್ಯಾರ. ಈಗ ನೋಡ್ರಿ ಇಲ್ಲೇ ನೀರು ಕೊಡಾತಿದ್ರು. ಹಂಗೆ ಫ್ರೀಯಾಗಿ ಎಲ್ಲಲ್ಲೇ ನೀರು ಮತ್ತು ಶರ್ಬತ್ ಹಿಂಗೆ ಏನೇನೋ ತಮ್ಮ ಮನಸ್ಸಿನೊಳಗೆ ಏನು ಬಂದೈತಲ್ಲ ಅದನ್ನು ಜರ ತಾವನ್ನ ಇದು APMC ಸವದತ್ತಿ APMC ಒಳಗೆ ಬಂದಿದ್ವಿ. ಮತ್ತು ನಾವು ಅಲ್ಲಿನ ಊಟ ಚಾಲೂ ಆಗಿರಲಿಲ್ಲ. ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಮತ್ತು ಕಾರ್ಯಕ್ರಮ ಎಲ್ಲಿ ನಡೀತಿದ್ದಿಲ್ಲ ಅಲ್ಲಿ ಹೋಗೋಣ ಅಂಥೇಳಿ ಮತ್ತು ವಾಪಸ್ ಅಲ್ಲಿಂದ ಹೊಂಟ್ವಿ ನೋಡ್ರಿ. ನೋಡ್ರಿ ಎಷ್ಟು ಚಂದ ಹೊನ್ನಾಟ ಆಡ್ಯಾರ. ಮತ್ತು ನಾವು ದೇವಿ ಮೂರ್ತಿ ಎಲ್ಲೈತಿ ಅಂಥೇಳಿ ಹುಡ್ಕೊತ ಬಿಟ್ವಿ ರೀ. ದರ್ಶನಕ್ಕಂತೂ ಹೋದ್ವಿ. ದರ್ಶನಕ್ಕೆ ಇವತ್ತು ದೇವಿ ದರ್ಶನಕ್ಕಿಲ್ಲ ಅಂತ ಹೇಳಿದ್ರೆ, ಹಾಗಾಗಿ ಬಂದು ಹಂಗೆ ಹೋಗೋದು ಹೆಂಗೆ ಅಂಥೇಳಿ ಹುಡ್ಕೊತ ಹೋದ್ವಿ. ನಮಗೆ ಬೈಪಾಸ್ ಒಳಗೆ ದೇವಿದ ಮೆರವಣಿಗೆ ಸಿಕ್ತು. ಹಾಗಾಗಿ ಗಾಡಿ ಅಲ್ಲೇ ಸೈಡ್ ಹಚ್ಚಿ ಸ್ವಲ್ಪ ಹೊತ್ತು ಮೆರವಣಿಗೆಯಿಂದ ಅಡ್ಡಾಡಿ ಆಮೇಲೆ ನಮ್ಮ ಗಾಡಿ ತೊಗೊಂಡು ನಾವು ಮನೆಗೆ ಬಂದ್ವಿ ನೋಡ್ರಿ. ಯಾವೊಂದು ಓಣಿನೂ ಬಿಡಲಾರ್ದು ಸಂಧಿ ಒಳಗೆಲ್ಲ ಹೋಗಿ ಮೆರವಣಿಗೆ ಮಾಡ್ಕೊಂಬಂದ್ರೆ ಆ ಟೈಮ್ ಒಳಗೆ ನಾವಿಲ್ಲಿ ಗಾಡಿ ಹಚ್ಚಿ ಹೋಗೋದ್ರಾಗಂದ್ರೆ ಅಲ್ಲೇ ಒಳಗೊಂದು ಓಣಿ ಐತ್ರಿ, ಅಲ್ಲಿ ಹೋಗಿದ್ರೆ ಮತ್ತು ಹೊಳ್ಳಿ ಬರೋ ತನಕ ನಾವು ಅಲ್ಲೇ ನಿಂತ್ವಿ. ಚುಕ್ಕಿನ ಅವ್ರ ಪಪ್ಪ ಹೊತ್ಕೊಂಡು ಅಡ್ಡಾಡಕತ್ತಾರ ರೀ. ನಾವೊಮ್ಮೆ ಅವರೊಮ್ಮೆ ಆಕಿನ ಎತ್ಕೊಂಡು ಅಡ್ಡಾಡೋದ್ರಾಗ ನಮ್ಗೆ ಸಾಕಾಕೈತಿ. ಯಾವುದೋ ಒಂದು ಗಾಡಿ ಹೋಗಲಿ ಬಸ್ ಹೋಗಲಿ ಯಾವುದಕ್ಕೂ ಬಿಡಾತಿದ್ದಿಲ್ಲ ರೀ. ಅಲ್ಲೇ ಎಲ್ಲ
ಶಾಪ್ ಮಾಡ್ಬೇಡ್ರಿ. ನಾನೈತೆ